ಹೇಳಿದರು. ನೋಡಿ, ಗರಿಯಲ್ಲಿ ಕುಣಿತಿರುವಂತಹ ನವಿಲು ನೋಡಿದ್ರ, ನವಿಲಿಗೆ ತಾಳ ಹೇಳಿಕೊಟ್ಟವರಿದ್ದಾರ, ಲಯ ಇವತ್ತು ಗೊತ್ತಾ ಅದಕ್ಕೆ? ಹಾಗೆ ಹೇಗೆ ಕುಣಿತದೆ, ಹೇಗೆಲ್ಲ ಕುಣಿಬಹುದು ಕಲಾವಿದ ತಲುಪಿಸಿಕೊಳ್ಳಬಹುದಾಗ್ತದೆ. ಆ ಶೃಂಗಾರಲ್ಲುಂಟು. ಕೋಗಿಲಿಗೆ ರಾಗವನ್ನು ಹೇಳಿಕೊಟ್ಟವರಿದ್ದಾರೆ, ಶ್ರುತಿಯನ್ನು ಗೊತ್ತುಂಟ. ಹಾಗಿದ್ರು ಪಂಚಮದ ಇಂಚರ ಅಷ್ಟು ಸುಸಮ್ಮತವಾಗಿ ಸುಶ್ರಾಯವಾಗಿ ಹಾಡದಿರ್ತಾರೆ. ಆ ಧ್ವನಿಯನ್ನು ಕೇಳಿದವಾಗ ಕಲಾವಿದರ ಧ್ವನಿ ಅಂತದೊಂದು ಸ್ಫೂರ್ತಿ ಬರ್ತದೆ ಎನ್ನುವುದನ್ನು ತೋರಿಸಿಕೊಳ್ಳುವಂತದ್ದು ಪ್ರಕೃತಿ ದೇವಿಯ ಸ್ವಾಮಿ. ಎಲ್ಲವನ್ನೂ ಅಲ್ಲಿಂದಲೇ ಪಡೆದಿದ್ದೇವೆ ನಾವು. ಹಾಗಾಗಿ ನಮ್ಗೆ ಎಷ್ಟು ಮೇಲೆ ಹೋದ್ರು ಅದು ನೆನಪಾಗ್ತಾ ಇರುವುದು. ಇಲ್ಲೇ ಕಾಲಹರಣ ಮಾಡೋದಲ್ಲ, ಸ್ವಲ್ಪ ಮುಂದುವರಿತಾ ಸಮುದ್ರವನ್ನು ನೋಡ್ತಾ ಹೂವು ಬಂದಾಗ್ತೇನೆ. ನನಗೆ ನಮಸ್ಕರಿಸಿದಂತ ಆತನ ತಂಗಿಯನ್ನು ಕ್ಷಮಿಸಿದೆ. ಯಾರಪ್ಪ ಕಷ್ಟಕ್ಕೊಳಗಾದವಳನ್ನು ನೋಡಿದ್ರೆ ಅವಳು ಮತ್ಯಾರು ಆಗಿರದೆ ನನ್ನ ತಾಯಿ ಆಗಿದ್ದರು. ತಾಯಿ ಸತ್ಯಶೀಲ ಸಲಹೆಯಂತೆ ಈ ಮಾತೃದೇಶಕ್ಕೆ ಬಂದು ಮಾತೃನಿಪುಣವಿ ರಾಜ್ಯಭಾರ ನಡೆಸುತ್ತಿರುವ ಕಾಲ ಪದಪಾಲಕರು ಬಂದು ಹೇಳಿದ್ರಲ್ಲ, ದುಷ್ಟ ಮೃಗಗಳ ಬಾಧೆ ಬೇಡವನ್ನು ಜೊತೆಯಲ್ಲಿರಿಸಿಕೊಂಡು ಕೊಂದದ್ದಾಯಿತು, ದುಷ್ಟ ಪ್ರಾಣಿಗಳನ್ನು ಕೊಂದದ್ದಾಯಿತು. ಬೇಟೆಯ ಆಯಾಸದ ಪರಿಹಾರಕ್ಕಾಗಿ ಮರದ ಬೊಡ್ಡೆಗೆ ತಲೆ ಇಟ್ಟು ಇಲ್ಲಿಯೇ ಬರುತ್ತೇನೆ. ಚಿತ್ರಾಕ್ಷಿ, ಎಲ್ಲಿ ಹೋದೆ? ಎಲ್ಲಿ ಹೋದೆ ನೀನು? ಅಲ್ಲೇ ಮುಂದೆ ನೋಡಿ, ಸುತ್ತಲ ಪರಿಸರ ಎಷ್ಟು ಚಂದ ಉಂಟು. ಏನುಂಟು ಇಲ್ಲಿ? ನಿನಗೆ ಇಷ್ಟು ಬೇಗ ಹಿಂದೆ ನೋಡೋ ಅಭ್ಯಾಸ ಬೇಡ ಆಯ್ತಾ? ನಿಮ್ಗೆ ಇನ್ನೂ ಅಭ್ಯಾಸ ಹೋಗಿಲ್ಲಲ್ಲ? ನಮ್ಮ ಲೋಕದವನ ಅಲ್ಲ ಇವ.
ಈ ಲೋಕದಲ್ಲೂ ಇಷ್ಟೆಲ್ಲ ಚಂದ ಇರ್ತಾರೆ, ನಂಗೆ ಗೊತ್ತಿರ್ಲಿಲ್ಲ. ಕಣ್ಣು ಆ ಮೂಗು ಏನಾಯ್ತು? ಎಲ್ಲಿದ್ದಿ ನೀನು? ಓ ಮರದ ಮೇಲ್ ನೋಡೆ ಮಂಗ. ಮಂಗ ಮರದ ಮೇಲೆ ಇರುದಾಯ್ತು, ನೀನ್ ಎಲ್ಲಿದ್ದಿ ಹೇಳು? ನಾನು ಅಲ್ಲೇ ನೋಡ್ತಾ ಇದ್ದೇನೆ ಆ ಚಂದ. ಏನ್ ನೋಡ್ತಾ ಇದ್ದಿ? ಕೆಳಗಡೆ ಅದು ಕಾಗೆಗಳೆಲ್ಲ ನೀನು ಈಜಾಡ್ತಾ ಇದ್ದಾವೆ. ಹೌದಾ? ಎಷ್ಟು ಚಂದ ನಿಂಗೆ ಅದೇ ಕಣ್ಣಿಗೆ ಕಾಣುದಾ? ಹಾಗಾಗಿ ಎಂತಾಯ್ತೆ? ಏನ್ ನೋಡ್ತಾ ಇದ್ದಿ? ಮತ್ತೇನು ಕಾಣುದಿಲ್ಲ ಕಣ್ಣಿಗೆ. ನೀರು ಮುಳುಗೇಳುದೆಲ್ಲ ಬಿಳಿ ಬಿಳಿ ಹಕ್ಕಿಯನ್ನು ಕಾಗೆ ಅಲ್ಲ ಅಂತ ಹೇಳುದ ನೀನು? ಕಾಗೆ ಅದು ಬೆಳ್ಳಕ್ಕಿ ಅಂತ ಹೇಳುದ? ಬೆಳ್ಳಕ್ಕಿ ಅದು ಕಾಗೆ, ಅದು ಕಾಗೆ, ಅದು ಕೊಕ್ಕರೆ. ಅದು ಆಗಾಗ ನೀರಿನಲ್ಲಿ ಬಿದ್ದು ಬಿದ್ದು ಬೆಳೆದು ಹೋಗಿದೆ. ನೋಡಿ ಏನು ನೋಡ್ತಾ 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 ಏನ್ ಮಾಡ್ತಾ ಇದ್ದೀನಿ? ಯಾಕೋ ನನಗೆ ಇಲ್ಲಿಂದ ಹೋಗ್ಲಿಕ್ಕೆ ಹೋಗಲಿಕ್ಕೆ ಮನಸ್ಸಾಗ್ತದೆ. ಹೋಗುದ್ಬೇಡ ತಡ. ನೋಡು ಹೇಗೆ ಬಿಟ್ಟಿದೆ. ಚಕಿತ ವಿಕಸಿತದ ಸುಖ ಸ್ವಪ್ನದಂದದಿ, ಸುಖ ಸ್ವಪ್ನದಂದದಿ ಬಹುತರ